ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಕಾಣುತ್ತಿರುವ ಈ ಅನಂತ ಆಕಾಶ, ಕೋಟ್ಯಾಂತರ ನಕ್ಷತ್ರಗಳು, ಲಕ್ಷಾಂತರ ಗ್ಯಾಲಕ್ಸಿಗಳು ಇವೆಲ್ಲವೂ ಒಂದು ಕಾಲದಲ್ಲಿ ಇರಲೇ ಇಲ್ಲ ಎಂದರೆ ನಂಬ್ತೀರಾ? ಹೌದು, ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಬ್ರಹ್ಮಾಂಡ ಅತ್ಯಂತ ಬಿಸಿಯಾದ ದಟ್ಟ ಸ್ಥಿತಿಯಿಂದ ವಿಸ್ತರಿಸಲು ಆರಂಭಿಸಿತ್ತು ಎಂದು ವಿಜ್ಞಾನ ಹೇಳುತ್ತದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ವಿಜ್ಞಾನಿಗಳನ್ನ ಕಾಡುತ್ತಿದೆ. ಅದೇನೆಂದ್ರೆ, ಬಿಗ್ ಬ್ಯಾಂಗ್ಗೂ ಮೊದಲು ಏನಿತ್ತು? ಅಲ್ಲಿ ಸಮಯವೇ ಇರಲಿಲ್ವಾ? ಅಥವಾ ಸ್ಥಳವೇ ಇರಲಿಲ್ವಾ? ಅಥವಾ ನಮ್ಮ ಬ್ರಹ್ಮಾಂಡಕ್ಕೂ ಮುನ್ನ ಮತ್ತೊಂದು ಬ್ರಹ್ಮಾಂಡವಿತ್ತಾ ಅನ್ನೋದು. ಇನ್ನೊಂದು ಪ್ರಶ್ನೆ ಅಂದ್ರೆ, ಈ ಅಪಾರ ವಿಶ್ವದಲ್ಲಿ ಭೂಮಿಯ ಮೇಲಿರುವ ನಾವು ಮಾತ್ರವೇ ಜೀವಿಗಳ? ಕೋಟ್ಯಾಂತರ ಗ್ಯಾಲಕ್ಸಿಗಳಲ್ಲಿ ಕೋಟ್ಯಾಂತರ ಗ್ರಹಗಳ ನಡುವೆ ನಮ್ಮಂತೆಯೇ ಯಾರಾದರೂ ಮತ್ತೊಂದು ಜೀವಿ ಆಕಾಶವನ್ನ ನೋಡುತ್ತಾ ಇದೇ ಪ್ರಶ್ನೆಯನ್ನ ಕೇಳ್ತಿರಬಹುದಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಈ ಸಂಚಿಕೆಯಲ್ಲಿ ಒಂದು ಕುತೂಹಲ ಸಂಗತಿಯನ್ನ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಆಧುನಿಕ ಖಗೋಳ ವಿಜ್ಞಾನದ ಪ್ರಕಾರ ನಮ್ಮ ಬ್ರಹ್ಮಾಂಡವು ಸುಮಾರು 13.8 ಬಿಲಿಯನ್ ವರ್ಷಗಳಷ್ಟು ಹಳೆಯದ್ದು. ಅಂದರೆ 1380 ಕೋಟಿ ವರ್ಷಗಳು. ಗ್ಯಾಲಕ್ಸಿಗಳು ಪರಸ್ಪರ ದೂರವಾಗ್ತಾ ಇರುವುದು, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಎಂಬ ಪ್ರಾಚೀನ ವಿಕಿರಣ ಮತ್ತು ಹಗುರವಾದ ಮೂಲ ಧಾತುಗಳ ಪ್ರಮಾಣ ಮುಂತಾದ ಸಾಕ್ಷ್ಯಗಳು ಬ್ರಹ್ಮಾಂಡವು ಹಿಂದೆ ಅತ್ಯಂತ ಬಿಸಿ ಮತ್ತು ದಟ್ಟ ಸ್ಥಿತಿಯಲ್ಲಿತ್ತು ಎಂಬುದನ್ನು ಸೂಚಿಸುತ್ತವೆ. ಇದನ್ನೇ ಸಾಮಾನ್ಯವಾಗಿ ಬಿಗ್ ಬ್ಯಾಂಗ್ ಮಾದರಿ ಎಂದು ಕರೆಯುತ್ತೇವೆ. ಆದರೆ ಬಿಗ್ ಬ್ಯಾಂಗ್ ಎಂದರೆ ಖಾಲಿ ಜಾಗದಲ್ಲಿ ಒಂದು ಸ್ಫೋಟ ಸಂಭವಿಸಿತ್ತು ಎನ್ನುವುದು ಸರಿಯಾದ ಚಿತ್ರಣವಲ್ಲ. ಇದು ಸಾಮಾನ್ಯ ಅರ್ಥದ ಸ್ಫೋಟವಲ್ಲ, ಬದಲಾಗಿ ಸ್ಥಳವೇ ವಿಸ್ತಾರ ತೊಡಗಿದ ಪ್ರಕ್ರಿಯೆ ಎಂದು ಅರ್ಥ ಮಾಡಿಕೊಳ್ಳುವುದು ಸೂಕ್ತ. ಹಾಗಾದ್ರೆ ಬಿಗ್ ಬ್ಯಾಂಗ್ಗೂ ಮೊದಲು ಏನಿತ್ತು ಅನ್ನೋ ಕುತೂಹಲವೇ ವಿಜ್ಞಾನಕ್ಕೆ ಒಂದು ದೊಡ್ಡ ಮಿತಿ ಎದುರಾಗುತ್ತೆ. ನಾವು ತಿಳಿದಿರುವ ಭೌತಶಾಸ್ತ್ರದ ಸಮೀಕರಣಗಳನ್ನ ಅತ್ಯಂತ ಆರಂಭಿಕ ಕ್ಷಣಗಳವರೆಗೆ ಹಿಂದಕ್ಕೆ ಕೊಂಡೊಯ್ಯಬಹುದು. ಆದರೆ ಬಿಗ್ ಬ್ಯಾಂಗ್ಗೆ ನಿಖರವಾಗಿ ಮುಂಚೆ ಏನಿತ್ತು ಎಂಬ ಪ್ರಶ್ನೆಗೆ ಪ್ರಸ್ತುತ ವಿಜ್ಞಾನವು ಖಚಿತ ಉತ್ತರ ನೀಡಿಲ್ಲ. ಏಕೆಂದರೆ ಸಮಯವೇ ಬಿಗ್ ಬ್ಯಾಂಗ್ನೊಂದಿಗೆ ಆರಂಭವಾಗಿದ್ದರೆ ಅದಕ್ಕೂ ಮೊದಲು ಎಂಬ ಪದಕ್ಕೆ ಅರ್ಥವೇನು ಎಂಬ ಪ್ರಶ್ನೆ ಎದುರಾಗುತ್ತದೆ. ಇದನ್ನು ಸರಳ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಉತ್ತರ ಧ್ರುವದ ಉತ್ತರಕ್ಕೆ ಏನಿದೆ ಎಂದು ಕೇಳಿದರೆ, ಭೂಮಿಯ ಮೇಲ್ಮೈಯಲ್ಲಿ ಒಂದು ನಿರ್ದಿಷ್ಟ ಹಂತದ ನಂತರ ಉತ್ತರ ಎಂಬ ದಿಕ್ಕಿನ ಅರ್ಥವೇ ಬದಲಾಗುತ್ತದೆ. ಅದೇ ರೀತಿಯಲ್ಲಿ ಸಮಯವು ಬ್ರಹ್ಮಾಂಡದ ಆರಂಭದೊಂದಿಗೆ ಹುಟ್ಟಿದರೆ ಆರಂಭಕ್ಕೂ ಮೊದಲು ಎಂಬ ಪ್ರಶ್ನೆಯೇ ತಪ್ಪಾದ ಚೌಕಟ್ಟಿನಲ್ಲಿರಬಹುದು. ಆದರೆ ಮತ್ತೊಂದು ಸಾಧ್ಯತೆ ಖಂಡಿತ ಇದೆ. ವಿಜ್ಞಾನಿಗಳು ಕೆಲವು ಪರ್ಯಾಯ ಸಿದ್ಧಾಂತಗಳನ್ನ ಪರಿಶೀಲಿಸುತ್ತಾರೆ. ಬಿಗ್ ಬೌನ್ಸ್ ಎಂಬ ಕಲ್ಪನೆಯ ಪ್ರಕಾರ ನಮ್ಮ ಬ್ರಹ್ಮಾಂಡವು ಯಾವುದೋ ಹಿಂದಿನ ಬ್ರಹ್ಮಾಂಡದ ಕುಸಿತದ ನಂತರ ಮತ್ತೆ ವಿಸ್ತರಿಸಲು ಆರಂಭಿಸಿರಬಹುದು. ಅಂದರೆ ಬ್ರಹ್ಮಾಂಡದ ಇತಿಹಾಸವು ಒಂದು ಆರಂಭದಿಂದ ಮಾತ್ರ ಶುರುವಾಗದೆ ವಿಸ್ತರಣೆ, ಕುಸಿತ, ಮತ್ತೆ ವಿಸ್ತರಣೆ ಎಂಬ ಚಕ್ರದಲ್ಲಿರಬಹುದೆಂಬ ಸಾಧ್ಯತೆ. ಇನ್ನೊಂದು ಕುತೂಹಲಕಾರಿ ಕಲ್ಪನೆ ಅಂದ್ರೆ ಮಲ್ಟಿವರ್ಸ್. ಇದರ ಪ್ರಕಾರ ನಮ್ಮ ಬ್ರಹ್ಮಾಂಡವೇ ಏಕೈಕ ವಿಶ್ವವಾಗಿರಬೇಕೆಂದಿಲ್ಲ. ಅನೇಕ ಬ್ರಹ್ಮಾಂಡಗಳು ಅಸ್ತಿತ್ವದಲ್ಲಿರಬಹುದೆಂಬ ಕೆಲವು ಸೈದ್ಧಾಂತಿಕ ಮಾದರಿಗಳಿವೆ. ಇನ್ನೊಂದು ಪ್ರಮುಖ ವಿಚಾರವೆಂದರೆ ಪ್ಲಾಂಕ್ ಯುಗ. ಬಿಗ್ ಬ್ಯಾಂಗ್ ನ ಅತ್ಯಂತ ಆರಂಭಿಕ ಹಂತಗಳಲ್ಲಿ ತಾಪಮಾನ ಮತ್ತು ಶಕ್ತಿ ಅಷ್ಟೊಂದು ಅಪಾರವಾಗಿದ್ದವು ಎಂದು ಊಹಿಸಲಾಗುತ್ತದೆ. ಅಲ್ಲಿ ನಮ್ಮ ಪ್ರಸ್ತುತ ಭೌತಶಾಸ್ತ್ರದ ಸಿದ್ಧಾಂತಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಅಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತು ಗುರುತ್ವಾಕರ್ಷಣೆಯನ್ನು ಒಂದೇ ಸಿದ್ಧಾಂತದಲ್ಲಿ ವಿವರಿಸುವ ಕ್ವಾಂಟಮ್ ಗ್ರಾವಿಟಿ ಬೇಕಾಗಬಹುದು. ಅಂತಹ ಸಂಪೂರ್ಣ ಸಿದ್ಧಾಂತ ಇನ್ನೂ ನಮ್ಮ ಕೈಯಲ್ಲಿಲ್ಲ. ಹೀಗಾಗಿ ಬ್ರಹ್ಮಾಂಡದ ನಿಜವಾದ ಆರಂಭದ ರಹಸ್ಯ ಇನ್ನೂ ಬಗೆಹರಿಯದ ಪ್ರಶ್ನೆಯಾಗಿದೆ. ಇದು ಮಾನವ ಕುಲದ ಅತ್ಯಂತ ರೋಚಕ ಪ್ರಶ್ನೆಗಳಲ್ಲಿ ಒಂದು. ನಮ್ಮ ಸೌರವ್ಯೂಹದಲ್ಲೇ 8 ಗ್ರಹಗಳಿವೆ. ಆದರೆ ಸೌರವ್ಯೂಹವು ಮಿಲ್ಕಿ ವೇ ಗ್ಯಾಲಕ್ಸಿಯ ಒಂದು ಸಣ್ಣ ಭಾಗ ಮಾತ್ರ.
ಮಿಲ್ಕಿ ವೇಯಲ್ಲಿ 100 ಬಿಲಿಯನ್ ನಕ್ಷತ್ರಗಳಿರಬಹುದು. ಅವುಗಳಲ್ಲಿ ಅನೇಕ ನಕ್ಷತ್ರಗಳಿಗೆ ಗ್ರಹಗಳಿವೆ. ಮತ್ತೆ ನಮ್ಮ ಗ್ಯಾಲಕ್ಸಿಯ ಹೊರಗೆ ಬಿಲಿಯನ್ ಗಂಟಲೆ ಗ್ಯಾಲಕ್ಸಿಗಳಿವೆ. ಅಂದರೆ ಬ್ರಹ್ಮಾಂಡದಲ್ಲಿರುವ ಗ್ರಹಗಳ ಸಂಖ್ಯೆ ಊಹಿಸಲು ಕಷ್ಟವಾಗುವಷ್ಟು ದೊಡ್ಡದು. ಇದರಿಂದ ವಿಜ್ಞಾನಿಗಳಲ್ಲಿ ಒಂದು ಸಹಜ ಪ್ರಶ್ನೆ ಮೂಡುತ್ತದೆ. ಜೀವನ ಹುಟ್ಟಲು ಸೂಕ್ತ ಪರಿಸ್ಥಿತಿಗಳು ಭೂಮಿಯಲ್ಲೇ ಮಾತ್ರ ಸಿಕ್ಕಿವೆಯಾ ಅಂದ್ರೆ ಇದನ್ನ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ವಿಜ್ಞಾನಿಗಳು ಸಾವಿರಾರು ಎಕ್ಸೋ ಪ್ಲಾನೆಟ್ಗಳನ್ನ ಅಂದರೆ ನಮ್ಮ ಸೌರವ್ಯೂಹದ ಹೊರಗಿನ ಗ್ರಹಗಳನ್ನ ಪತ್ತೆ ಹಚ್ಚಿದ್ದಾರೆ. ಅವುಗಳಲ್ಲಿ ಕೆಲವು ತಮ್ಮ ನಕ್ಷತ್ರದ ವಾಸಯೋಗ್ಯ ವಲಯದಲ್ಲಿ ಇರಬಹುದೆಂದು ಹೇಳಿದ್ದಾರೆ. ಈ ವಲಯದಲ್ಲಿ ದ್ರವ ನೀರು ಅಸ್ತಿತ್ವದಲ್ಲಿರಲು ಸೂಕ್ತ ತಾಪಮಾನ ಇರುವ ಸಾಧ್ಯತೆ ಇರುತ್ತದೆ. ಆದರೆ ವಾಸಯೋಗ್ಯ ವಲಯದಲ್ಲಿರುವುದು ಮಾತ್ರ ಜೀವವಿದೆ ಎಂಬುದಕ್ಕೆ ಸಾಕ್ಷಿ ಇಲ್ಲ. ಗ್ರಹದ ವಾತಾವರಣ, ರಾಸಾಯನಿಕ ಸಂಯೋಜನೆ, ವಿಕಿರಣ, ನಕ್ಷತ್ರದ ಸ್ವಭಾವ ಮತ್ತು ಇನ್ನು ಅನೇಕ ಅಂಶಗಳು ಮುಖ್ಯ. ವಿಜ್ಞಾನಿಗಳು ಹುಡುಕ್ತಾ ಇರುವುದಾದ್ರೂ ಏನನ್ನ? ಜೀವನದ ಹುಡುಕಾಟ ಕೇವಲ ಏಲಿಯನ್ಗಳು ಎಲ್ಲಿದ್ದಾರೆ ಎಂಬ ಪ್ರಶ್ನೆಯಲ್ಲ. ವಿಜ್ಞಾನಿಗಳು ಮೊದಲು ಜೀವನದ ಗುರುತುಗಳನ್ನ ಹುಡುಕ್ತಾರೆ. ಉದಾಹರಣೆಗೆ, ಯಾವುದಾದರೂ ದೂರದ ಗ್ರಹದ ವಾತಾವರಣದಲ್ಲಿ ಜೀವಿಗಳಿಂದ ಉಂಟಾಗಬಹುದಾದ ಕೆಲವು ಅನಿಲಗಳ ಅಸಾಮಾನ್ಯ ಸಂಯೋಜನೆ ಕಂಡು ಬಂದರೆ ಅದು ಕುತೂಹಲಕಾರಿ ಸೂಚನೆ ಆಗಬಹುದು. ಇಂಥ ಅಧ್ಯಯನಗಳಲ್ಲಿ ಬಾಹ್ಯಾಕಾಶ ದೂರದರ್ಶಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲೂ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ದೂರದ ಗ್ರಹಗಳ ವಾತಾವರಣದ ಬಗ್ಗೆ ಅಧ್ಯಯನ ಮಾಡಲು ಹೊಸ ಅವಕಾಶಗಳನ್ನ ನೀಡಿದೆ. ಆದರೆ ಒಂದು ವಾತಾವರಣದಲ್ಲಿ ಜೀವಕ್ಕೆ ಸಂಬಂಧಿಸಿದ ಸಾಧ್ಯ ರಾಸಾಯನಿಕ ಗುರುತು ಕಂಡುಬಂದರೂ ಅದನ್ನು ನೇರವಾಗಿ ಅಲ್ಲಿ ಜೀವವಿದೆ ಎಂದು ಘೋಷಿಸಲು ಸಾಧ್ಯವಿಲ್ಲ. ವಿಜ್ಞಾನಕ್ಕೆ ಸಾಕ್ಷ್ಯ, ಪುನರ್ ಪರಿಶೀಲನೆ ಮತ್ತು ಸ್ವತಂತ್ರ ದೃಢೀಕರಣ ಅಗತ್ಯ. ಏಲಿಯನ್ಗಳ ಸಂದೇಶ ನಮಗೆ ಬಂದಿದೆಯೇ ಅಂದರೆ ಮಾನವರು ದಶಕಗಳಿಂದ ಬಾಹ್ಯಾಕಾಶದಿಂದ ಬರುವ ರೇಡಿಯೋ ಸಂಕೇತಗಳನ್ನ ಗಮನಿಸ್ತಾ ಇದ್ದಾರೆ. SCTI ರೀತಿಯ ಯೋಜನೆಗಳು ಬುದ್ಧಿವಂತ ಭೂಮಿಯಾತೀತ ನಾಗರಿಕತೆಗಳಿಂದ ಬರಬಹುದಾದ ಕೃತಕ ಸಂಕೇತಗಳನ್ನ ಹುಡುಕುವ ಪ್ರಯತ್ನ ಮಾಡುತ್ತವೆ. ಇದುವರೆಗೆ ಭೂಮ್ಯಾತೀತ ಬುದ್ಧಿವಂತ ನಾಗರಿಕತೆಯಿಂದ ಬಂದದ್ದು ಎಂದು ದೃಢಪಡಿಸಲಾದ ಯಾವುದೇ ಸಂಕೇತ ಪತ್ತೆಯಾಗಿಲ್ಲ. ಆದರೂ ಹುಡುಕಾಟ ನಿಂತಿಲ್ಲ. ಏಕೆಂದರೆ ಬ್ರಹ್ಮಾಂಡದ ಗಾತ್ರವನ್ನ ನೋಡಿದಾಗ ಒಂದು ವಿಚಿತ್ರ ಸಂಗತಿ ಎದುರಾಗುತ್ತದೆ. ನಾವು ಇನ್ನು ಬಾಹ್ಯಾಕಾಶದ ಅತಿ ಸಣ್ಣ ಭಾಗವನ್ನಷ್ಟೇ ಪರಿಶೀಲಿಸಿದ್ದೇವೆ. ಹೀಗಾಗಿ ಯಾರೂ ಇಲ್ಲ ಎಂದು ಹೇಳಲು ನಮ್ಮ ಬಳಿ ಸಾಕಷ್ಟು ಮಾಹಿತಿ ಇಲ್ಲ. ಅದೇ ಸಮಯದಲ್ಲಿ ಖಂಡಿತವಾಗಿಯೂ ಏಲಿಯನ್ಗಳು ಇದ್ದಾರೆ ಎಂದು ಹೇಳಲು ಸಾಕ್ಷ್ಯವಿಲ್ಲ. ಇಲ್ಲಿಯೇ ಫೆರ್ಮಿ ಪ್ಯಾರಾಡಾಕ್ಸ್ ಎಂಬ ಪ್ರಸಿದ್ಧ ಪ್ರಶ್ನೆ ಬರುತ್ತದೆ. ಬ್ರಹ್ಮಾಂಡದಲ್ಲಿ ಬುದ್ಧಿವಂತ ನಾಗರಿಕತೆಗಳು ಅಷ್ಟೊಂದು ಸಾಮಾನ್ಯವಾಗಿದ್ದಾರೆ? ಅವರು ಎಲ್ಲಿದ್ದಾರೆ? ಅವರು ಯಾವುದೇ ಸ್ಪಷ್ಟ ಗುರುತು ನಮಗೆ ಯಾಕೆ ಸಿಕ್ಕಿಲ್ಲ? ಇದಕ್ಕೆ ಹಲವಾರು ಊಹೆಗಳಿವೆ. ಬಹುಶಃ ಬುದ್ಧಿವಂತ ಜೀವನ ಅತ್ಯಂತ ಅಪರೂಪವಾಗಿರಬಹುದು. ಬಹುಶಃ ಜೀವಿಗಳು ಹುಟ್ಟಿದ್ದರೂ ತಾಂತ್ರಿಕ ನಾಗರಿಕತೆಯಾಗಿ ಬೆಳೆಯುವ ಮೊದಲು ನಾಶವಾಗಬಹುದು. ಅಥವಾ ಅವರು ನಮ್ಮಿಂದ ಇಷ್ಟು ದೂರದಲ್ಲಿರಬಹುದು. ಅವರ ಸಂಕೇತಗಳು ಇನ್ನೂ ನಮಗೆ ತಲುಪಿಲ್ಲ. ಇನ್ನೊಂದು ಸಾಧ್ಯತೆ ಇದೆ, ನಾವು ಹುಡುಕುತ್ತಿರುವ ರೀತಿಯಲ್ಲೇ ಅವರು ಸಂವಹನ ಮಾಡುತ್ತಿಲ್ಲ. ಇವೆಲ್ಲವೂ ಊಹೆಗಳು. ಹಾಗಾದ್ರೆ ಭೂಮಿ ಎಷ್ಟು ವಿಶೇಷ? ಇದುವರೆಗೆ ನಮಗೆ ಖಚಿತವಾಗಿ ತಿಳಿದಿರುವ ಜೀವನ ಹೊಂದಿರುವ ಏಕೈಕ ಗ್ರಹ ಭೂಮಿ. ಇದು ಬಹಳ ಮಹತ್ವದ ಸಂಗತಿ. ಭೂಮಿಯ ಮೇಲೆ ನೀರು, ಸೂಕ್ತ ತಾಪಮಾನ, ವಾತಾವರಣ, ರಾಸಾಯನಿಕ ಅಂಶಗಳು ಮತ್ತು ದೀರ್ಘಕಾಲದ ಸ್ಥಿರ ಪರಿಸ್ಥಿತಿಗಳು ಜೀವ ವಿಕಾಸಕ್ಕೆ ಅವಕಾಶ ನೀಡಿವೆ. ಆದರೆ ಇದೇ ಪರಿಸ್ಥಿತಿಗಳು ಬೇರೆಡೆ ಇಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಭೂಮಿಯ ಮೇಲೆ ನೀರು, ಸೂಕ್ತ ತಾಪಮಾನ, ವಾತಾವರಣ, ರಾಸಾಯನಿಕ ಅಂಶಗಳು ಮತ್ತು ದೀರ್ಘಕಾಲದ ಸ್ಥಿರ ಪರಿಸ್ಥಿತಿಗಳು ಜೀವ ವಿಕಾಸಕ್ಕೆ ಅವಕಾಶ ನೀಡಿವೆ. ಆದರೆ ಇದೇ ಪರಿಸ್ಥಿತಿಗಳು ಬೇರೆಡೆ ಇಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಬಹುಶಃ ಬ್ರಹ್ಮಾಂಡದಲ್ಲಿ ಸೂಕ್ಷ್ಮ ಜೀವಿಗಳ ರೂಪದಲ್ಲಿ ಜೀವನ ಸಾಮಾನ್ಯವಾಗಿರಬಹುದು. ಆದರೆ ಬುದ್ಧಿವಂತ ಜೀವಿಗಳು ಅತ್ಯಂತ ಅಪರೂಪವಾಗಿರಬಹುದು ಅಥವಾ ಇದಕ್ಕೆ ವಿರುದ್ಧವೂ ಆಗಿರಬಹುದು. ನಮಗೆ ಇನ್ನು ಉತ್ತರ ಗೊತ್ತಿಲ್ಲ. ಬಿಗ್ ಬ್ಯಾಂಗಿಗೂ ಮೊದಲು ಏನಿತ್ತು ಮತ್ತು ನಾವು ಬ್ರಹ್ಮಾಂಡದಲ್ಲಿ ಒಬ್ಬರೇನಾ? ಈ ಎರಡೂ ಪ್ರಶ್ನೆಗಳು ಒಂದೇ ವಿಷಯವನ್ನ ನೆನಪಿಸುತ್ತವೆ. ನಮಗೆ ತಿಳಿದಿರುವುದು ಬ್ರಹ್ಮಾಂಡದ ಬಗ್ಗೆ ಬಹಳ ಕಡಿಮೆ. ನಾವು ನಕ್ಷತ್ರಗಳನ್ನ ನೋಡ್ತೇವೆ, ಗ್ಯಾಲಕ್ಸಿಗಳನ್ನು ಗಮನಿಸ್ತೇವೆ, ದೂರದ ಗ್ರಹಗಳ ಬೆಳಕನ್ನ ವಿಶ್ಲೇಷಿಸುತ್ತೇವೆ. ಆದರೆ ಈ ಎಲ್ಲದರ ಹಿಂದೆ ಇರುವ ಮೂಲ ಸತ್ಯ ಇನ್ನೂ ಸಂಪೂರ್ಣವಾಗಿ ನಮ್ಮ ಕೈಗೆ ಸಿಕ್ಕಿಲ್ಲ. ಬಹುಶಃ ಬಿಗ್ ಬ್ಯಾಂಗಿಗೂ ಮೊದಲು ಸಮಯವೇ ಇರಲಿಲ್ಲ.
ಬಹುಶಃ ಮತ್ತೊಂದು ಬ್ರಹ್ಮಾಂಡವಿತ್ತು. ಬಹುಶಃ ಬ್ರಹ್ಮಾಂಡ ಚಕ್ರಾಕಾರವಾಗಿ ಹುಟ್ಟಿ ನಾಶವಾಗುತ್ತಿರಬಹುದು ಮತ್ತು ಬಹುಶಃ ಈ ಅನಂತ ವಿಶ್ವದ ಯಾವುದೋ ದೂರದ ಮೂಲೆಯಲ್ಲಿ ಮತ್ತೊಂದು ಜೀವಿ ಕೂಡ ಇದೇ ಕ್ಷಣದಲ್ಲಿ ಆಕಾಶವನ್ನ ನೋಡುತ್ತಾ ಈ ಬ್ರಹ್ಮಾಂಡದಲ್ಲಿ ನಾವು ಒಬ್ಬರೇನಾ ಎಂದು ಯೋಚಿಸುತ್ತಿರಬಹುದು. ಅದರ ಉತ್ತರ ಸಿಗುವ ದಿನ ಮಾನವ ಇತಿಹಾಸದಲ್ಲೇ ಅತ್ಯಂತದ ಮಹತ್ವದ ದಿನವಾಗಬಹುದು. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ. ಮನುಷ್ಯನಿಗೆ ಆ ರಹಸ್ಯವಂತೂ ದೂರದ ತೀರವಾಗಿಯೇ ಉಳಿಯಲಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.